ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಫೈನಲ್ ಆಗಿ ಟಾಕ್ಸಿಕ್ನ ಟ್ರೈಲರ್ ರಿಲೀಸ್ ಡೇಟ್ ಅನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಖಂಡಿತವಾಗ್ಲೂ ತುಂಬ ಖುಷಿ ಆಗ್ತದೆ, ಎಕ್ಸೈಟ್ಮೆಂಟಲ್ಲಿ ತುಂಬ ಇದ್ದೀನಿ. ಸೊ ಕೆಲವೊಂದು ವಿಚಾರಗಳನ್ನ ಮಾತಾಡಲೇಬೇಕು. ಸೊ ಏನು ಕಥೆ, ಏನು ವಿಚಾರ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಮೊದಲನೇದಾಗಿ ಎಲ್ರಿಗೂ ಒಂದು ಕ್ವಶನ್ ಇದ್ದಿದ್ದೇನಪ್ಪ ಅಂದರೆ, ರಾಮಾಯಣ ದೀಪಾವಳಿಗಿದೆ. ಸೊ ಇವಾಗಲೇ ನಾವು ಟ್ರೈಲರನ್ನು ನೋಡಿದ್ದೀವಿ, ಬಟ್ ಟಾಕ್ಸಿಕ್ ಇದೇ ತಿಂಗಳಲ್ಲಿ ಇದ್ರೂ ಕೂಡ, ಅಂದರೆ ನೆಕ್ಸ್ಟ್ ಮಂತ್ ಇತ್ತು ಆ್ಯಂಡ್ ಇವತ್ತಿಗೆ ಕೌಂಟ್ ಮಾಡಿದ್ರೆ ಇವತ್ತು 1ನೇ ತಾರೀಕು. ಸೊ ಇವತ್ತಿಗೆ ರಿಲೀಸ್ ಡೇಟ್ ಬಿಟ್ಟರೆ 25 ದಿನ ಉಳಿತು. ಸೊ ಇನ್ನೂ ಅದನ್ನು ಯಾವಾಗ ಬಿಡ್ತಾರೆ ಏನು ಅನ್ನೋಂಥದ್ದು. ಆ್ಯಂಡ್ ಕೆಲವೊಂದು ಪ್ರಶ್ನೆಗಳು ಕೂಡ ಇತ್ತು, ಕೆಲವೊಂದು ಡೇಟ್ಸ್ಗಳು ಓಡಾಡ್ತಾ ಇತ್ತು. 8ನೇ ತಾರೀಕು ಅಂತಿದ್ರು, 15ನೇ ತಾರೀಕು ಅಂತ ಇದ್ರು. ಬಟ್ ಕನ್ಫರ್ಮಲಿ ಒಂದು ಕನ್ಫರ್ಮೇಷನ್ ಇದ್ದಿದ್ದು 8ನೇ ತಾರೀಕು 99.9% 8ನೇ ತಾರೀಕಿಗೆ ರಿಲೀಸ್ ಆಗುತ್ತೆ ಅಂತ. ಬಟ್ ಈಗ ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ, ಸೊ 8ನೇ ತಾರೀಕಿಗೆ ಅಂತ. ಸೊ 8ನೇ ತಾರೀಕಿಗೆ ಟೈಮಿಂಗ್ಸನ್ನು ಸೊ ಐ ಥಿಂಕ್ ಇನ್ನು 2-3 ಡೇಸಲ್ಲಿ ಅನೌನ್ಸ್ಮೆಂಟನ್ನು ಮಾಡ್ಬೋದು ನೆಕ್ಸ್ಟ್ ಒಂದು ಪೋಸ್ಟರ್ ಮುಖಾಂತರ. ಸೊ ಫೈನಲಿ ಟಾಕ್ಸಿಕ್ ನೋಡಲಿಕ್ಕೆ, ಅಂದರೆ ಟ್ರೈಲರ್ ನೋಡಲಿಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಸೊ ಈ ಒಂದು ಟ್ರೈಲರು ನಾನು ಕಳೆದ ಬಾರಿ ಹೇಳಿದ್ದೆ, ಸೊ 10ನೇ ತಾರೀಕು ಒಳಗಡೆ ಈ ಒಂದು ಟ್ರೈಲರ್ ಬಿಟ್ಟರೆ ತುಂಬಾ ಒಂದು ಒಳ್ಳೆ ವಿಚಾರ. ಯಾಕಂತಂದರೆ ಆಡಿಯನ್ಸ್ಗಳಿಗೆ ತುಂಬಾ ಒಂದು ಬೇಗನೆ ರೀಚ್ ಆಗುತ್ತೆ ಅಂತ. ಸೊ ಇದು ತುಂಬ ಒಂದು ಒಳ್ಳೆ ಪ್ಲ್ಯಾನ್ 8ನೇ ತಾರೀಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈಗ ಸದ್ಯಕ್ಕೆ ಸ್ಪೈಡರ್ ಮ್ಯಾನ್ ಸಿನಿಮಾ ಆನ್ ಗೋಯಿಂಗ್ ಇರುವಂಥದ್ದು. ಸೊ ರಾಮಾಯಣದ್ದು ಐ ಥಿಂಕ್ ಟ್ರೈಲರನ್ನು ನಾನು ಥಿಯೇಟ್ರಲ್ಲಿ ಹೋಗಿ ನೋಡೋಣ ಅಂತ ನಾನು ನಿನ್ನೆ ಕೂಡ ಸ್ಪೈಡರ್ ಮ್ಯಾನ್ ಸಿನಿಮಾಗೆ ಹೋಗಿದ್ದೆ. ಬಟ್ ರಾಮಾಯಣದ ಟ್ರೈಲರ್ ಅಲ್ಲಿ ಪ್ಲೇ ಆಗಿಲ್ಲ. ಬಹುಶಃ ಟಾಕ್ಸಿಕ್ಕನ್ನು ಖಂಡಿತವಾಗ್ಲೂ ಒಂದು ಪ್ಲೇ ಮಾಡ್ತಾರೆ ಅನ್ನೋ ಒಂದು ಭರವಸೆ ನನಗಿದೆ. ಸೊ ಸ್ಪೈಡರ್ ಮ್ಯಾನ್ ಸಿನಿಮಾ ಮತ್ತು ಯಾವ್ಯಾವ ಈಗ ಬರುವಂಥ ರೀಸೆಂಟ್ ಸಿನಿಮಾಸ್ಗಳು, ದೊಡ್ಡ ದೊಡ್ಡ ಸಿನಿಮಾಗಳಾಗಿರ್ಬೋದು ಆ್ಯಂಡ್ ಅಪ್ಕಮಿಂಗ್ ಸಿನಿಮಾಗಳು ಯಾವ ಬರ್ತವೆ ಥಿಯೇಟ್ರಲ್ಲಿ, ಸೊ ಆ ಒಂದು ಥಿಯೇಟ್ರಲ್ಲಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡಬಹುದೇನೋ ಅಂತ ವೇಟಿಂಗಲ್ಲಿ ಇದ್ದೀನಿ ಟಾಕ್ಸಿಕ್ ಟ್ರೈಲರನ್ನು. ಸೊ ನೋಡೋಣ, ಇದೇ 26ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಜೊತೆಗೇನೆ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟು ಆ್ಯಂಡ್ ಅವತ್ತು ಒಂದು ಇವೆಂಟ್ ಕೂಡ ಇದೆ ಬ್ಯಾಂಗ್ಳೂರಲ್ಲಿ. ಸೊ ಆ ಇವೆಂಟ್ ಕೂಡ ಆನ್ ಗೋಯಿಂಗ್ ಇರುತ್ತೆ. ಸೊ ಬಿಫೋರ್ ಇವೆಂಟ್ ಮುಂಚೆನೇ ರಿಲೀಸ್ ಮಾಡ್ತಾರೆ. ಐ ಥಿಂಕ್ ನನಗನ್ಸೋ ಪ್ರಕಾರ ರಿಲೀಸ್ ಮಾಡಿ ಇವೆಂಟ್ ಕಂಟಿನ್ಯೂಷನ್ ಮಾಡ್ಕೊತ ಹೋಗ್ತಾರೆ. ಬಿಕಾಸ್ ಆಫ್ ಗ್ಲೋಬಲಿ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರೋದ್ರಿಂದ ಸೊ ಬೇಗನೆ ರಿಲೀಸ್ ಆಗುತ್ತೆ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಇವೆಂಟ್ ಸ್ಟಾರ್ಟ್ ಆಗ್ಬೋದು ಬ್ಯಾಂಗ್ಳೂರಲ್ಲಿ. ಸೊ ಈಗ ನನಗೆ ಒಂದು ರೀತಿಯಲ್ಲಿ ಖುಷಿಯಾಗಿರೋ ವಿಚಾರ ಏನಪ್ಪ ಅಂತಂದರೆ, ಟಾಕ್ಸಿಕ್ನ ಟ್ರೈಲರು ನಾನು ಆಗಲೇ ಹೇಳ್ತಾ ಇದ್ದೆ, ರಾಮಾಯಣದ್ದು ಇನ್ನು ದೀಪಾವಳಿಗಿದ್ರು ಕೂಡ ಇವಾಗಲೇ ಟ್ರೈಲರ್ ಬಿಟ್ಟಿದ್ದಾರೆ ಅಂತ. ಸೊ ದೀಪಾವಳಿಗೆ ಟ್ರೈಲರು ಅಂದರೆ ದೀಪಾವಳಿ ರಿಲೀಸ್ ಇದೆ, ಬಟ್ ಇವಾಗಲೇ ಟ್ರೈಲರ್ ಬಿಟ್ಟಿದ್ದಾರೆ. ಸೊ ಎಲ್ಲರೂ ಒಂದು ಕ್ವಶನ್ ಇರುತ್ತೆ, ಸೊ ರಾಮಾಯಣದ ಅಫಿಷಿಯಲ್ ಟ್ರೈಲರ್ ಇದೆನಾ ಅಂತ. ಬಟ್ ರಾಮಾಯಣದ್ದು ಇನ್ನೊಂದು ಟ್ರೈಲರ್ ಕೂಡ ಬರುವಂಥ ಸಾಧ್ಯತೆಗಳು ಇದೆ. ಸೊ ತುಂಬ ಜನ ಇದಕ್ಕೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿದರೆ, ಸೊ ಇಲ್ಲಿ ಯಶ್ ಅವರ ಒಂದು ಶೇಡನ್ನು ತೋರಿಸಿದ್ದಾರೆ ಅವರು. ಸೊ ಹಾಗಾಗಿ ಸೊ ನೆಕ್ಸ್ಟ್ ಬರುವಂಥದ್ದು ಬೇರೆ ಶೇಡಲ್ಲಿ ತೋರಿಸ್ಬೋದು ಅನ್ನೋದು ವೇಟಿಂಗಲ್ಲಿ ನಾನು ಕೂಡ ಖಂಡಿತವಾಗ್ಲಿದ್ದೀನಿ. ಆ್ಯಂಡ್ ಫೈನಲಿ ಈ ಒಂದು ವರ್ಷ ಯಶ್ ಅವರ ಎರ ಅಂತಲೇ ಹೇಳ್ಬೋದು, ಯಶ್ ಅವರ ಒಂದು ಇಯರ್ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಕೂಡ ಕಾಯ್ತಿರುವಂಥ ಟಾಕ್ಸಿಕ್ ಮತ್ತು ರಾಮಾಯಣ, ಸೊ ಎರಡೂ ಕೂಡ ರಿಲೀಸ್ ಆಗ್ತಾ ಇದೆ ಒಂದು ರೀತಿಯಲ್ಲಿ ಈ ವರ್ಷ. ಈ ಎರಡು ಸಿನಿಮಾಗಳಿಗೆ ಎಲ್ಲರೂ ಕೂಡ ವೇಟಿಂಗಲ್ಲಿದ್ದೀವಿ. ಆ್ಯಂಡ್ ಫೈನಲ್ ಆಗಿ ಟಾಕ್ಸಿಕ್ನ ಟ್ರೈಲರು ಇದೇ 8ನೇ ತಾರೀಕಿಗೆ ಬರ್ತಾ ಇದೆ, ಬಟ್ ಬೇಗ ಬರ್ತಾ ಇದೆ, ಅದು ಒಂದು ಖುಷಿ ವಿಚಾರ ಅಂತ ಹೇಳ್ತಾ. ಸೊ ನೀವೆಲ್ಲರೂ ಕೂಡ ಈ ಒಂದು ಟ್ರೈಲರ್ಗೆ ಕಾಯ್ತಾ ಇದ್ದೀರಾ. ಆ್ಯಂಡ್ ಏನು ಎಕ್ಸ್ಪೆಕ್ಟೇಷನ್ ಇದೆ ಈ ಟ್ರೈಲರ್ ಮೇಲೆ, ಏನು ಕತೆ, ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಊರಲ್ಲಿ ಎಷ್ಟು ಥಿಯೇಟರ್ಸ್ಗಳಿದೆ ಕಾಮೆಂಟ್ ಮಾಡಿ. ಬಹುಶಃ ಈ ಸಿನಿಮಾಗೆ ಇರುವಂಥ ಇಂಪ್ರೆಷನ್ ನೋಡ್ತಾ ಇದ್ದರೆ ನನಗನ್ಸೋ ಪ್ರಕಾರ ಆಲ್ಮೋಸ್ಟ್ ಒಂದು ದೊಡ್ಡ ಸಿಟೀಸ್ಗಳಲ್ಲಿ ಏನು 5-6 ಥಿಯೇಟ್ರ್ಗಳಿರುತ್ತೋ ಆಲ್ಮೋಸ್ಟ್ ಒಂದು ಮೂರು ಥಿಯೇಟ್ರಿಗಂತೂ ಈ ಸಿನಿಮಾ ಬರುವಂಥ ಸಾಧ್ಯತೆಗಳಿದೆ. ಬಿಕಾಸ್ ಆಫ್ ಫಸ್ಟು ಆಡಿಯನ್ಸ್ಗಳ ಒಂದು ವೇಟಿಂಗಲ್ಲಿ ಯಶ್ ಅವರನ್ನು ಮತ್ತೆ ಥಿಯೇಟ್ರಲ್ಲಿ ನೋಡಬೇಕು ಅನ್ನೋ ಆಡಿಯನ್ಸ್ಗಳಾಗಿರ್ಬೋದು, ಅವ್ರನ್ನ ಇಷ್ಟು ದಿನ ಕಾಯ್ತಿರ್ತಕ್ಕಂಥ ಆಡಿಯನ್ಸ್ಗಳಾಗಿರ್ಬೋದು, ಮತ್ತು ಟಾಕ್ಸಿಕ್ನ ಒಂದು ಸ್ಪೆಷಲ್ ಆಗಿರ್ಬೋದು. ಸೊ ಇದೆಲ್ಲ ಒಂದು ಆಡಿಯನ್ಸ್ಗಳಿಗೆ ತುಂಬ ಇಂಪ್ರೆಷನ್ ಕ್ರಿಯೇಟ್ ಮಾಡಿದೆ. ಬಹುಶಃ ಆಲ್ಮೋಸ್ಟ್ ಎಲ್ಲ ಥಿಯೇಟ್ರ್ಗಳಿಗೂ ಒಂದು ರೀತಿಯಲ್ಲಿ ಈ ಸಿನಿಮಾ ವೇಟಿಂಗಲ್ಲಿ ಇರುವಂಥದ್ದು. ಸೊ ನೋಡೋಣ, ಆದಷ್ಟು ಬೇಗ ಮುಂದಿನ ದಿನಗಳಲ್ಲಿ ಬರುವಂಥ ಕೆಲವೊಂದು ಅಪ್ಡೇಟ್ಸ್ಗಳಿದೆ, ಮೇಜರ್ ಅಪ್ಡೇಟ್ಸ್ಗಳು. ಏನಂತಂದರೆ ಎಲ್ಲರೂ ಗೊತ್ತಿರೋ ಹಾಗೆ ಫ್ಯಾನ್ ಶೋ ಎಷ್ಟು ಗಂಟೆ ಏನು ಅಂತ. ಸೊ ಅದ್ರ ಬಗ್ಗೆ ಖಂಡಿತವಾಗ್ಲೂ ಇನ್ಫಾರ್ಮೇಷನ್ ತಿಳ್ಕೊಳ್ತೀನಿ. ಆ್ಯಂಡ್ ಖಂಡಿತವಾಗ್ಲೂ ನಿಮಗೆಲ್ಲ ತಿಳಿಸ್ತೀನಿ. ಅಪ್ಡೇಟ್ ಏನೇನಿರುತ್ತೋ, ಚಿಕ್ಕ ಪುಟ್ಟ ಅಪ್ಡೇಟ್ ಇದ್ರೂ ಪರವಾಗಿಲ್ಲ, ಪ್ರತಿಯೊಂದು ಟಾಕ್ಸಿಕ್ ಅಪ್ಡೇಟ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ, ಆ್ಯಂಡ್ ವೇಟಿಂಗ್ ಫಾರ್ ದಿ ಟಾಕ್ಸಿಕ್ ಟ್ರೈಲರ್ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.